ಕೇಂದ್ರದ ವಕ್ಫ್ ಕಾಯ್ದೆ ಬಗ್ಗೆ ಸುಪ್ರೀಂ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಕಾನೂನು ಸಂಪೂರ್ಣವಾಗಿ ರದ್ದು ಮಾಡಲು ಸುಪ್ರೀಂ ನಕಾರವನ್ನು ವ್ಯಕ್ತಪಡಿಸಿದೆ. ಇದು ಬಹಳ ಮಹತ್ವದ ವಿಚಾರ. ಕೇಂದ್ರದ ವಕ್ಫ್ ಕಾಯ್ದೆ ಏನಿತ್ತು, ವಕ್ಫ್ ಕಾಯ್ದೆ, ಅದರ ಬಗ್ಗೆ ಸುಪ್ರೀಂ ಈಗ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. 3 ಪ್ರಮುಖ ವಿಚಾರಗಳ ಸಿಂಧುತ್ವದ ಬಗ್ಗೆ ಆದೇಶ ಪ್ರಕಟ ಆಗಿದೆ. ವಕ್ಫ್ ಎಂದು ಘೋಷಿಸಿರೋ ಅಂತ ಜಮೀನಿನ ಡಿನೋಟಿಫಿಕೇಶನ್ ಅಧಿಕಾರದ ಬಗ್ಗೆ ಇತ್ಯರ್ಥ. ಕೇಂದ್ರ ಸರ್ಕಾರ ತಂದಿರೋದು, ಆದರೆ ವಕ್ಫೆ ಭೂಮಿ ನೀಡಲು 5 ವರ್ಷಗಳ ಕಾಲ ಮುಸ್ಲಿಂ ಆಗಿರಬೇಕೆಂದು ಷರತ್ತನ್ನು ತಿರಸ್ಕರಿಸಿದೆ ಕೋರ್ಟ್. ವಕ್ಫ್ ಕಾಯ್ದೆಯ 2 ಸೆಕ್ಷನ್ಗಳನ್ನು ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿದೆ. ಪೂರ್ಣ ಪ್ರಮಾಣದ ಆದೇಶ ನೀಡದ ಕೋರ್ಟ್ ಸುಪ್ರೀಂನಲ್ಲಿ ವಕ್ಫ್ನ ಕೆಲ ಆಯ್ದ ಕಾಯ್ದೆಗಳ ಮೇಲೆ ತಡೆಯನ್ನು ಈಗ ಘೋಷಿಸಲಾಗಿದೆ. ಕೇಂದ್ರದ ವಕ್ಫ್ ಕಾಯ್ದೆ ಬಗ್ಗೆ ಸುಪ್ರೀಂ ಮಧ್ಯಂತರ ಆದೇಶವನ್ನು ಈಗ ಕೊಟ್ಟಿದೆ. ಕಾಯ್ದೆಗೆ ಕೆಲವು ವಿಚಾರಗಳಿಗೆ ಮಾತ್ರ ಕಡಿವಾಣ ಹಾಕೋಕೆ ಸಾಧ್ಯ ಆಗ್ತಾ ಇದೆ. ಈ ಮೂಲಕ ಕೆಲ ತಿದ್ದುಪಡಿಗಳಿಗೆ ಸುಪ್ರೀಂ ಕೋರ್ಟ್ನಿಂದ ತಡೆ ನೀಡಿ ಮಧ್ಯಂತರ ಆದೇಶವನ್ನು ನೀಡಲಾಗಿದೆ. ಇನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಮಧ್ಯಂತರ ಆದೇಶ ಇದು. ಕೇಂದ್ರದ ವಕ್ಫ್ ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಕಾನೂನನ್ನ ಸಂಪೂರ್ಣವಾಗಿ ರದ್ದು ಮಾಡೋಕೆ ಸುಪ್ರೀಂ ಒಪ್ಪಿಲ್ಲ, ಅದಕ್ಕೆ ನಕಾರವನ್ನು ವ್ಯಕ್ತಪಡಿಸಿದೆ. ಕಾಯ್ದೆಯ ಕೆಲ ವಿಚಾರಗಳಿಗೆ ಮಾತ್ರ ಕಡಿವಾಣ ಹಾಕೋಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಹೇಳಿದೆ. ಇದು ಕೇವಲ ಮಧ್ಯಂತರ ಆದೇಶ ಮಾತ್ರ, ಅದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಕಾಯ್ದೆಯ ಕೆಲವು ವಿಚಾರಗಳಿಗೆ ಮಾತ್ರ ಕಡಿವಾಣ ಹಾಕೋಕೆ ಸಾಧ್ಯ ನಾವು ಅಂತ ಹೇಳಿದ್ದಾರೆ. ಸಂವಿಧಾನದ ಬಗ್ಗೆಯೇ ಬದ್ಧವಾಗಿಯೇ ಕಾನೂನುಗಳ ರಚನೆ ಕೂಡ ಆಗಬೇಕಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ನೀಡಿರೋದು ಇದು ಕಂಪ್ಲೀಟ್ ಆದೇಶ ಅಲ್ಲ, ಬಟ್ ವಕ್ಫ್ನ ಕಾಯ್ದೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಮಧ್ಯಂತರ ಆದೇಶದಲ್ಲಿ ಕೊಟ್ಟಿರುವಂಥದ್ದು. ಅದರ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡೋದಾದ್ರೆ ಜಗದೀಶ್. ಮಧುಸೂದನ್, ಒಟ್ಟು ಸುಪ್ರೀಂ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ವಕ್ಫ್ ಬಿಲ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ರದ್ದುಗೊಳಿಸಬೇಕು ಅಂತ ಮುಸ್ಲಿಂ ಸಮುದಾಯದ ನಾಯಕರುಗಳು ಮತ್ತು ರಾಜಕೀಯ ಪಕ್ಷದ ಕೆಲ ನಾಯಕರುಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುತ್ತಾರೆ. ಮೆಟ್ಟಿಲೇರಿದ ಸಂದರ್ಭದಲ್ಲಿ 1995ರ ತಿದ್ದುಪಡಿಯನ್ನ ಮಾಡಿ 2025ರ ವಕ್ಫ್ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ತಂದು ಅದನ್ನ ಬಿಲ್ ಪಾಸ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಮಾಡಲಾಗಿತ್ತು. ಅದು ದೊಡ್ಡ ಮಟ್ಟದಲ್ಲಿ ವಿರೋಧವೂ ಸಹಿತ ಆಗಿತ್ತು. ಅದು ಯಾವ್ಯಾವುದು ಅಂತಂದ್ರೆ, ಒಂದು, ಯಾವುದೇ ಒಬ್ಬ ವ್ಯಕ್ತಿ ವಕ್ಫ್ಗೆ ಪ್ರಾಪರ್ಟಿನ ಕೊಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ಅವನು ಇಸ್ಲಾಂ ಅನ್ನ ಅನುಸರಿಸಿರ್ಬೇಕು, ಅಂದ್ರೆ ಇಸ್ಲಾಂ ಅನ್ನ ಒಪ್ಕೊಂಡಿರ್ಬೇಕು. ಅಂತಹ ವ್ಯಕ್ತಿ ಮಾತ್ರ ವಕ್ಫ್ಗೆ ಪ್ರಾಪರ್ಟಿನ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಅವನಿಗೆ ಮಾತ್ರ ಏನಂತಂದ್ರೆ ಅದರ ಹಕ್ಕಿದೆ ಅನ್ನುವಂತಹ ವಿಚಾರವನ್ನ ಆ ಹೊಸದಾಗಿ ತಂದಿರತಕ್ಕಂತಹ ವಕ್ಫ್ ಬಿಲ್ ನಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಇದನ್ನ ಪ್ರಶ್ನಿಸಿರುವಂತಹ ಏನಂತಂದ್ರೆ ಪ್ರಶ್ನಿಸಿಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮತ್ತೆ ಪ್ರತಿವಾದ ಆಲಿಸಿರ್ತಕ್ಕಂತಹ BR ಗವಾಯಿ ಅವರ CJI ಪೀಠ ಅವರು ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷಗಳ ಕಾಲ ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೂ ಸಹಿತ ಅವರು ಭೂಮಿಯನ್ನ ಕೊಡಬಹುದು, ಅಂದ್ರೆ ದಾನದ ರೂಪದಲ್ಲಿ ಕೊಡಬಹುದು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಆ ಮೂಲಕವಾಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಪೂರ್ಣ ಪ್ರಮಾಣದ ಕಾಯ್ದೆಯನ್ನ ಯಾವುದೇ ಕಾರಣಕ್ಕೂ ಸಹಿತ ರದ್ದನ್ನ ಮಾಡಿಲ್ಲ. ಕೇವಲ ಅದರಲ್ಲಿರುವಂತಹ ಕೆಲವೊಂದು ಆಯ್ದ ವಿಚಾರಗಳನ್ನ ಮಾತ್ರ ರದ್ದುವನ್ನ ಮಾಡಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಯಾಯವಾಗಿ ಏನಂತಂದ್ರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು, ತಿದ್ದುಪಡಿಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳಿದೆ. ಮತ್ತೆ ಇನ್ನೊಂದು 11 ಸದಸ್ಯರ ಏನಂದ್ರೆ ಒಂದು ಕಮಿಟಿ ಏನಿರುತ್ತೆ ವಕ್ಫ್ ಅಲ್ಲಿ, ಆ 11 ಜನ ಕಮಿಟಿಯಲ್ಲಿ ಈ ಹಿಂದೆ ಅಂದ್ರೆ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಬಿಲ್ನಲ್ಲಿ 5 ಜನ ಅನ್ಯ ಧರ್ಮೀಯರಿರೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದ್ರೆ ಅದನ್ನ ರದ್ದು ಮಾಡಿ ಕೇವಲ 3 ಜನರ ಮೇಲ್ಪಟ್ಟು ಯಾವುದೇ ಕಾರಣಕ್ಕೂ ಸಹಿತ ವಕ್ಫ್ನ ಕಮಿಟಿಯಲ್ಲಿ ಯಾರು ಸಹಿತ ಇರಬಾರ್ದು ಅನ್ಯ ಧರ್ಮದವರು ಅನ್ನುವಂತಹ ವಿಚಾರಗಳನ್ನ ಹೇಳಿದ್ದಾರೆ. ಮತ್ತೆ 3ನೇ ವಿಚಾರ ಅಂದ್ರೆ ಈ ಒಂದು ಕಮಿಟಿಯ ಮುಖ್ಯಸ್ಥರಾಗಿ ಆದಷ್ಟು ಅನ್ಯ ಧರ್ಮೀಯರು ಇರಬಾರ್ದು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಈ ಹಿಂದೆ ಏನಾಗಿತ್ತು, ಯಾರಾದ್ರೂ ಅನ್ಯ ಧರ್ಮದವರು ಸಹಿತ ಈ ವಕ್ಫ್ನ ಮುಖ್ಯಸ್ಥರಾಗಿ ಆಯ್ಕೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳಿಗೆ ಅವಕಾಶವನ್ನ ವಕ್ಫ್ ಬಿಲ್ ಅಲ್ಲಿ ಏನಂದ್ರೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದ್ರೆ ಇದು ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳಿದ್ದಾರೆ. ಈ ಮೂಲಕವಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ವಕ್ಫ್ ಬಿಲ್ ಏನಿದೆ ಅದಕ್ಕೆ ಕೆಲವೊಂದು ಮಾರ್ಪಾಡನ್ನ ಮಾಡಬೇಕು, ಕೆಲವೊಂದು ಏನಂದ್ರೆ ಕಾಯ್ದೆಯಲ್ಲಿರುವಂತಹ ಕೆಲವೊಂದು ಬದಲಾವಣೆಗಳನ್ನ ತರಬೇಕು ಅನ್ನುವಂತಹ ವಿಚಾರವನ್ನು ಹೇಳಿದೆ. ಆದ್ರೆ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ವಕ್ಫ್ ಕಾಯ್ದೆ ಏನಿದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ರದ್ದು ಮಾಡೋದಕ್ಕೆ ಆಗೋದಿಲ್ಲ
ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಈ ಮೂಲಕ ಯಾವುದೇ ಕಾರಣಕ್ಕೂ ವಕ್ಫ್ ಬಿಲ್ ಪೂರ್ತಿಯಾಗಿ ರದ್ದಾಗೋದಿಲ್ಲ. ಆದರೆ ಅದರೊಳಗಡೆ ಇರುವಂತಹ ಕೆಲವೊಂದು ಏನಂದ್ರೆ ಕಾಯ್ದೆಗಳ ಮಾರ್ಪಾಡನ್ನು ಮಾಡಬೇಕಾದಂತಹ ಏನಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಧ್ಯಂತರ ಆದೇಶ ಬಂದಿದೆ. ಇನ್ನು ಇದರ ಬಗ್ಗೆ ವಾದ ಮತ್ತೆ ಪ್ರತಿವಾದಗಳು ನಡೆಯುತ್ತೆ. ಪ್ರತಿವಾದಗಳ ಮುಂದಿನ ದಿನಗಳಲ್ಲಿ ನಡೆದು ಯಾವೆಲ್ಲ ಬದಲಾವಣೆಗಳಾಗಬೇಕು, ಯಾವೆಲ್ಲ ಬದಲಾವಣೆಗಳಾಗಬಾರ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆಗಳು ನಡೀತಿದ್ದಾವೆ. ಯಾಕಂದ್ರೆ ಬಹಳಷ್ಟು ಜನ ಮುಸ್ಲಿಂ ನಾಯಕರುಗಳು ಹೇಳುವಂಥದ್ದು ಮತ್ತು ಮುಸ್ಲಿಂ ವಕ್ಫ್ ಮಂಡಳಿಯಲ್ಲಿರುವಂತಹ ಸದಸ್ಯರುಗಳು, ಈ ಹಿಂದಿನ ಸದಸ್ಯರುಗಳು ಹೇಳುವಂಥದ್ದು ಏನಂದರೆ ಯಾವುದೇ ಕಾರಣಕ್ಕೂ ಮುಸ್ಲಿಂ ಕಮಿಟಿಯಲ್ಲಿ ಅಂದರೆ ವಕ್ಫ್ ಕಮಿಟಿಯಲ್ಲಿ ಅನ್ಯ ಧರ್ಮದವರಿಗೆ ಅವಕಾಶವನ್ನೇ ಕೊಡಬಾರ್ದು ಅನ್ನುವಂತಹ ವಿಚಾರಗಳನ್ನು ಬಹಳಷ್ಟು ಪ್ರಬಲವಾಗಿ ಅವರು ಪ್ರತಿಪಾದಿಸ್ತಾ ಬಂದಿದ್ದರು. ಮತ್ತು ಸುಪ್ರೀಂ ಕೋರ್ಟಲ್ಲೂ ಸಹಿತ ಇದನ್ನೇ ಚಾಲೆಂಜ್ ಆಗಿ ಏನಂತಂದರೆ ಚಾಲೆಂಜ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಅಂದರೆ ಅರ್ಜಿಯನ್ನು ಹಾಕಿ ಇದನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದರು. ಇದಕ್ಕೆ ಸುಪ್ರೀಂ ಕೋರ್ಟ್ ಸಹಿತ ಕೇವಲ 3 ಸದಸ್ಯರಿಗೆ ಮಾತ್ರ ಏನಂದರೆ ಅವಕಾಶವನ್ನು ಕೊಟ್ಟು ಅದರ ಮೇಲ್ಪಟ್ಟಿರುವಂಥವರಿಗೆ ಅನ್ಯ ಧರ್ಮದವರಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ವಿಚಾರಗಳನ್ನು ಹೇಳಿದೆ. ಮತ್ತೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಯಾವಾಗ ಏನಂದರೆ ವಕ್ಫ್ ಬಿಲ್ ಏನಂದರೆ ಪಾರ್ಲಿಮೆಂಟಲ್ಲಿ ಮೆನ್ಷನ್ ಆಗುತ್ತೆ, ಅಂದರೆ ಬಿಲ್ ಅಲ್ಲಿ ಪಾಸ್ ಆಗೋದಕ್ಕೆ ಬರುತ್ತೆ, ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ವಿರೋಧ ಪಕ್ಷದವರು, ಸ್ಪೆಷಲಿ ಇಂಡಿ ಮೈತ್ರಿಕೂಟದ ನಾಯಕರುಗಳು ವಿರೋಧ ಮಾಡಿರುವಂತಹ ಮೊದಲ ಪಾಯಿಂಟ್ ಯಾವುದು ಅಂತಂದರೆ 5 ವರ್ಷಗಳ ವಕ್ಫ್ ಪ್ರಾಪರ್ಟಿಯ ವಿಚಾರವಾಗಿ ಏನಂತಂದರೆ ಏನೋ ಪ್ರಾಪರ್ಟಿಗಳನ್ನು ದಾನ ಮಾಡುವಂತಹ ಸಂದರ್ಭದಲ್ಲಿ 5 ವರ್ಷಗಳ ಕನಿಷ್ಠ ಅವರು ಪ್ರಾಕ್ಟೀಸನ್ನು ಮಾಡಿರಬೇಕು ಇಸ್ಲಾಂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರವು ಸಹಿತ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿತ್ತು. ಈಗ ಈ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶದ ಹಿನ್ನೆಲೆಯಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಅಂದರೆ ಕೇಂದ್ರ ಸರ್ಕಾರ ತಂದಿರುವಂತಹ ಕೆಲವೊಂದು ಅಂದರೆ ಕಾಯ್ದೆಯಲ್ಲಿರುವಂತಹ ಅಂಶಗಳನ್ನು ಮಾರ್ಪಾಡು ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಕೇಂದ್ರ ಸರ್ಕಾರ ಈ ವಕ್ಫ್ ಬಿಲ್ ತರುವಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಹೋಗಿತ್ತು. ಅದೇನು ಅಂದರೆ ವಕ್ಫ್ ಪ್ರಾಪರ್ಟಿ ದೊಡ್ಡ ಮಟ್ಟದಲ್ಲಿ ಏನಂದರೆ ಅದನ್ನ ದುರುಪಯೋಗವನ್ನು ಪಡಿಸ್ಕೊಳ್ಳಲಾಗ್ತಾ ಇದೆ. ಕೇವಲ ಕೆಲವೊಬ್ಬ ನಾಯಕರುಗಳ ಕೈಯಲ್ಲಿ ಮಾತ್ರ ಈ ವಕ್ಫ್ ಪ್ರಾಪರ್ಟಿ ಏನಂದ್ರೆ ಇದೆ. ಏಕಾಏಕಿ ಯಾವುದೋ ಒಬ್ಬ ವ್ಯಕ್ತಿಯ ಪ್ರಾಪರ್ಟಿಗಳನ್ನು ತೆಗೆದುಕೊಂಡು ಅದನ್ನ ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿದ್ರೆ ಅದನ್ನು ಪ್ರಶ್ನಿಸುವಂತಹ ಹಕ್ಕು ಬಹಳಷ್ಟು ಜನರಿಗೆ ಇಲ್ಲ. ಮತ್ತು ಅದರ ಜೊತೆಗೆ ದಾಖಲೆಗಳ ಪರಿಶೀಲನೆ ಮಾಡುವ ಸಲುವಾಗಲೂ ಸಹಿತ ಅಲ್ಲಿ ಕಾನೂನಾತ್ಮಕವಾಗಿ ತೊಡಕುಗಳು ಆಗ್ತವೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಾರ್ಪಾಡನ್ನು ಮಾಡ್ತಾ ಹೋಗಿದ್ರು. ಆ ಬಹಳಷ್ಟು ಮಾರ್ಪಾಡಾಗಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಸಹಿತ ಚರ್ಚೆಗಳಾಗಿತ್ತು. ಅದಾದ ಮೇಲೆ ಏನಂದ್ರೆ ಫಸ್ಟ್ ಆರಂಭಿಕ ಹಂತಗಳಲ್ಲಿ ಧ್ವನಿಮತದ ಮೂಲಕವಾಗಿ ಏನಂದ್ರೆ ಬಿಲ್ನ ಪಾಸ್ ಮಾಡೋದಕ್ಕೆ ಹೋಗ್ತಾರೆ. ಅದಾದಮೇಲೆ ಮತಗಳಿಗೆ ಆಗಿ ಕನ್ವರ್ಟ್ ಆಗಿ ಅಲ್ಲಿ ಏನಂದ್ರೆ ಮತಗಳಾಗೂ ಏನಂದ್ರೆ ಬಿಲ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ಸದನದಲ್ಲಿ ಹಾಕ್ತಾರೆ. ಆವಾಗ ಎರಡೂ ಕಡೆಗೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಗೂ ಸಹಿತ ಬಿಲ್ ಪಾಸ್ ಆಗುತ್ತೆ. ಬಿಲ್ ಪಾಸ್ ಆದ್ಮೇಲೂ ಸಹಿತ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಬಂದಿರುವಂತಹ ಕಾರಣಕ್ಕಾಗಿ ಅದನ್ನ ಸದನ ಸಮಿತಿಗೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಕಮಿಟಿ ಏನಂದ್ರೆ ಇದರ ಸಂಪೂರ್ಣವಾದಂತಹ ಅಂದ್ರೆ ಯಾವೆಲ್ಲ ಬದಲಾವಣೆಗಳನ್ನ ಮಾಡಬೇಕು, ಯಾವೆಲ್ಲ ಬದಲಾವಣೆಗಳನ್ನ ಮಾಡಬಾರ್ದು, ಇದರಿಂದ ಏನೋ ಆಗುವಂತಹ ತೊಡಕುಗಳೇನು ಅಥವಾ ಏನಂದ್ರೆ ಯಾವೆಲ್ಲ ಅಂಶಗಳನ್ನು ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಈಗಾಗಲೇ ಕಮಿಟಿಯಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಏನಂತಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ನಿಂದ ಬಂದಿರತಕ್ಕಂತಹ ಆದೇಶ ಇದೆಯಲ್ಲ, ಇದು ಈಗ ಬಹಳಷ್ಟು ಏನಂದ್ರೆ ಬೇರೆ ಬೇರೆ ಆಯಾಮಗಳು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಇದರ ಬಗ್ಗೆ ಏನಂದ್ರೆ ಈಗ ರಾಜಕೀಯವಾಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ನಿರೀಕ್ಷೆಗಳು ಇರುವಂಥದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.